ಮಧ್ಯಾಹ್ನ ಊಟಕ್ಕೆ ತುಂಬ ಸಿಂಪಲ್ಲಾಗಿ ತುಂಬ ಸುಲಭವಾಗಿ ತರಕಾರಿ ಸಾಂಬಾರು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಎಲ್ಲರೂ ಮಾಡುವಂಥ ಸಾಂಬಾರೇ, ಬಟ್ ಈ ಸಾಂಬಾರು ಬಂದು ಕೇವಲ 15 ನಿಮಿಷದೊಳಗಡೆ ರೆಡಿ ಆಗುತ್ತೆ. ಬೆಳಗಿನ ಗಡಿಬಿಡಿಯಲ್ಲಿ ಆಫೀಸ್ಗೆ ಹೋಗೋರಿಗೆ ತುಂಬ ಬೇಗನೆ ಮಾಡ್ಕೋಬೋದು ಈ ಸಾಂಬಾರು ರೆಸಿಪಿ. ಸೊ ಹಾಗಿದ್ರೆ ಇವತ್ತಿನ ದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ತುಂಬ ರುಚಿಯಾದ ಸಖತ್ ಟೇಸ್ಟಿಯಾದ ತರಕಾರಿ ಸಾಂಬಾರು. ಫ್ರೆಂಡ್ಸ್, ಮೊದಲಿಗೆ ಈ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ತೆಗೆದುಕೊಂಡಿದ್ದೀನಿ. 1 ಕಪ್ಪಷ್ಟು ತೊಗರಿಬೇಳೆ, ಸುಮಾರು ಒಂದು 200 ಗ್ರಾಮ್ ಅಷ್ಟಿದೆ. ತೊಗರಿಬೇಳೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು 1-2 ಸರಿ ಇದನ್ನು ಚೆನ್ನಾಗಿ ಬೇಳೆಯನ್ನು ತೊಳ್ಕೊಳ್ಳಿ. ನಂತರ ಇದಕ್ಕೆ ಪುನಃ ನೀರನ್ನು ಸೇರಿಸ್ಕೊಳ್ಳಿ. ಒಂದು 1/4 ಲೀಟ್ರ್ಗಿಂತ ಇನ್ನು ಸ್ವಲ್ಪ ಹೆಚ್ಚು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 1-2 ವಿಷಿಲಷ್ಟು ಕೂಗಿಸ್ಕೊಳ್ಳಿ. 2 ವಿಷಿಲ್ ಬಂದರೆ ಸಾಕು, ಬೇಳೆ ಅನ್ನೋದು ಬೆಂದಿರುತ್ತೆ. ಈಗ ಯಾವ್ಯಾವ ತರಕಾರಿಗಳನ್ನು ಹಾಕ್ತಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ. ನಿಮಗೆ ಮನೆಯಲ್ಲಿ ಯಾವ ತರಕಾರಿಗಳಿದೆಯೋ ಆ ತರಕಾರಿಗಳನ್ನು ಎಲ್ಲ ಸಹ ನೀವು ಹಾಕ್ಕೋಬೋದು. ಬೇಳೆ ಬೇಯೋಷ್ಟರಲ್ಲಿ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ರೆಡಿ ಆಗುತ್ತೆ ಈ ತರಕಾರಿ ಸಾಂಬಾರು. ಈಗ 1-2 ವಿಷಿಲ್ ಆದಮೇಲೆ ಕುಕ್ಕರ್ ಮುಚ್ಚಳನ ತೆಗೆದು ತೋರಿಸ್ತಿದ್ದೀನಿ ನೋಡಿ. ಬೇಳೆ ಅನ್ನೋದು ತೀರಾ ನುಣ್ಣಕ್ಕೂ ಬೆಂದಿರಬಾರ್ದು, ಈ ರೀತಿ ಇರಬೇಕು. ಈಗ ಇದಕ್ಕೆ ಒಂದು 8-10 ಹೆಸಳಷ್ಟು ಬೆಳ್ಳುಳ್ಳಿ, ಕಟ್ ಮಾಡಿಟ್ಟಿರೋ ಅಂಥದ್ದು 2 ಟೊಮ್ಯಾಟೊ, 1 ಈರುಳ್ಳಿ. ಈಗ ಮಿಶ್ರ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಪುನಃ ನಾವು 1-2 ವಿಷಿಲ್ ಕೂಗಿಸೋದ್ರಿಂದ ಬೇಳೆಯನ್ನು ಮೊದಲಿಗೆ 2 ವಿಷಿಲ್ ಕೂಗಿಸ್ಕೊಳ್ಳಿ. ಈಗ ಪುನಃ 2 ವಿಷಿಲ್, ಟೋಟಲಿ 4 ಆಗುತ್ತೆ. ಅಷ್ಟರಲ್ಲಿ ನಮಗೆ ಬೇಳೆ ಅನ್ನೋದು ಸಾಫ್ಟಾಗಿ ಬೆಂದೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಹಾಕ್ಕೊಳ್ತಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ತರಕಾರಿ ಎಲ್ಲ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಂತರ ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕಿವುಚಿ ಅದರ ರಸವನ್ನು ಸಹ ನಾನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಬೆಲ್ಲವನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಎಲ್ಲ ಹಾಕಿದ್ಮೇಲೆ ಒಮ್ಮೆ ಚೆನ್ನಾಗಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ 1-2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತರಕಾರಿ ಅನ್ನೋದು ಸಾಫ್ಟಾಗಿ ಇಲ್ಲಿ ಬೆಂದೋಗುತ್ತೆ. ತುಂಬ ಬೇಗ ಆಗುತ್ತೆ ಈ ಸಾಂಬಾರು ರೆಸಿಪಿ. ಈಗ 2 ವಿಷಿಲ್ ಆದಮೇಲೆ ನಾನು ನಿಮಗೆ ಕುಕ್ಕರ್ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬಂದಿದೆ. ತರಕಾರಿಗಳು ಸಹ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು 5 ನಿಮಿಷಗಳ ಕಾಲ ನೀವು ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತೀರಾ ಗಟ್ಟಿಯಾಗಿದ್ರೂ ಚೆನ್ನಾಗಿರಲ್ಲ, ತೀರಾ ನೀರಾಗಿದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿದ್ದರೆ ಸಾಂಬಾರು ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸಾರು ರೀತಿ ಕುದಿಯೋವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳಿ. ಒಗ್ಗರಣೆಗೆ ಹಾಕೋದು ಇದ್ದೇ ಇದೆ. ಈ ರೀತಿ ಸಾಂಬಾರು ಕುದಿಯೋವಾಗ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಸಾಂಬಾರು. ಹಾಗಾಗಿ ಈಗ ಇದಕ್ಕೊಂದು ಚಿಕ್ಕ ಒಗ್ಗರಣೆಯನ್ನು ಕೊಡೋಣ. ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಜೀರಿಗೆ, 2 ಒಣಮೆಣಸಿನ್ಕಾಯಿ, ಇಂಗು ಇಷ್ಟನ್ನು ಸೇರಿಸ್ಕೊಂಡು ಒಂದು ಒಗ್ಗರಣೆಯನ್ನು ಕೊಡಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ತುಂಬ ರುಚಿ ಇರುತ್ತೆ ಈ ಸಾಂಬಾರು. ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು. ಈಗ ಬಿಸಿ ಬಿಸಿಯಾದ ತರಕಾರಿ ಸಾಂಬಾರಲ್ಲಿ ರೆಡಿ ಆಯಿತು. ಈಗ ಇದನ್ನು ನಾನು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಸಾಂಬಾರು, ಬಿಸಿ ಬಿಸಿ ಅನ್ನ, ಮುದ್ದೆ, ದೋಸೆ ಎಲ್ಲದಕ್ಕೂ ಟೇಸ್ಟಿ ಇರುತ್ತೆ. ತುಂಬ ಸುಲಭವಾಗಿ ಆಗುತ್ತೆ ಈ ಸಾಂಬಾರು ರೆಸಿಪಿ. ತುಂಬ ಕಡಿಮೆ ಸಮಯದಲ್ಲೂ ಸಹ ಆಗುತ್ತೆ. ನೀವು ಯಾವ ಥರ ಮಾಡ್ತೀರೋ ಅದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.